ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಚೇತನ್ ಎಂ ಅವಿರೋಧ ಆಯ್ಕೆ. ಬ್ಯಾಟರಾಯನಪುರ ಕ್ಷೇತ್ರದ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಶೆಟ್ಟಿಗೆರೆ ಗ್ರಾಮದ ಚೇತನ್ ಎಂ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ದೊಡ್ಡಜಾಲ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 14 ಮಂದಿ ಸದಸ್ಯರಿದ್ದು, ಅಧ್ಯಕ್ಷರಾಗಿದ್ದ ಎ ನಾಗರಾಜ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಮಂಗಳವಾರ ನಡೆದ ಅಧ್ಯಕ್ಷರ ಆಯ್ಕೆ ಚುನಾವಣೆ ಪ್ರಕ್ರಿಯೆಯಲ್ಲಿ ಚೇತನ್ ಎಂ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ನೂತನ ಅಧ್ಯಕ್ಷರನ್ನ ಹಲವು ಮುಖಂಡರು, ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮಸ್ಥರು ಸನ್ಮಾನಿಸಿ ಅಭಿನಂದಿಸಿದರು. ಈ ವೇಳೆ ನೂತನ ಅಧ್ಯಕ್ಷ ಚೇತನ್ ಎಂ ಅವರು ಮಾತನಾಡಿ, ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಲು ಅಮೂಲ್ಯವಾದ ಬೆಂಬಲ ನೀಡಿ ಸಹಕರಿಸಿರುವ ಮಾಜಿ ಅಧ್ಯಕ್ಷರಾದ ಎನ್.ಕೆ. ಮಹೇಶ್ ಕುಮಾರ್ ಹಾಗೂ ಎಲ್ಲಾ ಸದಸ್ಯರಿಗೂ ಧನ್ಯವಾದಗಳು. ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರ ಮಾರ್ಗದರ್ಶನದಲ್ಲಿ ಎಲ್ಲಾ ಸದಸ್ಯರ ವಿಶ್ವಾಸದೊಂದಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಪ್ರಗತಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಾಲಾ ಎಂ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎನ್.ಕೆ. ಮಹೇಶ್ ಕುಮಾರ್, ಆರ್. ಬೈರೇಗೌಡ, ಎ. ನಾಗರಾಜ್, ಹಂಸವೇಣಿ, ಮಂಜುನಾಥ್, ಗೌರಮ್ಮ, ಕೃಷ್ಣಪ್ಪ, ಸದಸ್ಯರಾದ ನರಸಿಂಹಯ್ಯ ಎಂ, ಪ್ರಕಾಶ್ ಎಸ್, ಎಂ. ಹರಿಪ್ರಕಾಶ್, ಗೀತಾ ವಿ, ಶಂಕರ್, ಸೌಭಾಗ್ಯಮ್ಮ ಎನ್, ರತ್ನಮ್ಮ, ಶ್ರುತಿ, ಕಾಂಗ್ರೆಸ್ ಮುಖಂಡರಾದ ಜಯಕುಮಾರ್, ಮಧುಗೌಡ, ಮೇಸಗಾನಹಳ್ಳಿ ನಾರಾಯಣಗೌಡ, ಬಿಎಂ ನಾಗೇಶ್, ಬಿಆರ್ ಪ್ರವೀಣ್, ಪಿ ರಾಹುಲ್, ಪ್ರದೀಪ್, ಶಿವರಾಜ್, ಸಿಎ ಶೆಟ್ಟಿಗೆರೆ ಸುಬ್ರಹ್ಮಣಿ ಸೇರಿದಂತೆ ಇನ್ನಿತರರು ಇದ್ದರು. ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮೊದಲಿಗೆ ಅವರಿಗೆ ನಮ್ಮ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಈ 5 ವರ್ಷದಲ್ಲಿ ಚೇತನ್ ಅವರು 9ನೇ ಅಧ್ಯಕ್ಷರು. ಬಹುಶಃ ದೊಡ್ಡಜಾಲ ಗ್ರಾಮ ಪಂಚಾಯಿತಿಯಲ್ಲೇ ಇದು ಒಂದು ದಾಖಲೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ಈ 5 ವರ್ಷದಲ್ಲಿ 9ನೇ ಅಧ್ಯಕ್ಷರಾಗಿ ನಮ್ಮ ಚೇತನ್ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಗ್ರಾಮದ ಎಲ್ಲ ನಾಗರಿಕರು ನಮಗೆ ಒಂದು ಆಶೀರ್ವಾದ ಮಾಡಿ ಬಹುಮತ ಕೊಟ್ಟು ನಮ್ಮನ್ನೆಲ್ಲ ಸದಸ್ಯರನ್ನಾಗಿ ಆರಿಸಿ ಕಳಿಸಿದ್ರು. ಆ ಸದಸ್ಯರಿಗೆ ನಾವು ಏನು ನಾಗರಿಕರು ನಮ್ಮನ್ನು ಆಯ್ಕೆ ಮಾಡಿದರು, ಆ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಸದಸ್ಯರಾಗಿ ಆಗಿ ಬಂದಿದ್ರಿ. ಯಾವುದು ರಿಸರ್ವೇಷನ್ಸ್ ಬರ್ತಾಯಿತ್ತು ಕ್ಯಾಟಗಿರಿ, ಆ ಮುಖಾಂತರ ಅಧ್ಯಕ್ಷರ ಆಯ್ಕೆಯಾಗಿದ್ದಾರೆ. ಆ ಅಧ್ಯಕ್ಷರು ಎಲ್ಲರೂ ಕೂಡ ಅವ್ರ ಜವಾಬ್ದಾರಿಗಳನ್ನ ಬಹುಶಃ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ನಮ್ಮ ಸದಸ್ಯರು ಕೂಡ ಏನು ಜನ ಆಶೀರ್ವಾದ ಮಾಡಿದ್ರು 5 ವರ್ಷಕ್ಕೆ, ನಾವು ಆ ಕೆಲಸನ ನಾವು ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದೀರಿ ಅಂತ ನನ್ನ ಭಾವನೆ. ಯಾಕಂತ ಹೇಳಿದ್ರೆ ಎಷ್ಟೋ ಗ್ರಾಮಗಳಲ್ಲಿ ಕಸ ಕೂಡ ಎತ್ತಲ್ಲ, ಆದರೆ ನಮ್ಮ ಗ್ರಾಮಗಳಲ್ಲಿ ಪ್ರತಿದಿನವೂ ಕೂಡ ಕಸ ಎತ್ತಾ ಇದ್ದೀರಿ. ಮತ್ತು ನವರತ್ನಗರ, ದೊಡ್ಡಜಾಲ ಮತ್ತು ಶೆಟ್ಟಿಗೆರೆಯಲ್ಲಿ SDP ಪ್ಲ್ಯಾಂಟ್ ಮಾಡಿದ್ದೀರಿ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ SDP ಪ್ಲ್ಯಾಂಟ್ ಪ್ಯೂರಿಫಿಕೇಷನ್ ಮಾಡಿ SDP ಕನೆಕ್ಷನ್ ಕೊಡೋದು ಏನು ಸಾಮಾನ್ಯದ ಮಾತಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ನಾವು SDP ಕನೆಕ್ಷನ್ ಮಾಡಿದ್ದೀರಿ ಅಂದರೆ ಅದು ಕೂಡ ನಮ್ಮ ದೊಡ್ಡಜಾಲ ಗ್ರಾಮ ಪಂಚಾಯಿತಿಗೆ ಹಿರಿಮೆನೆ. ಮತ್ತು ಈ ನಾವು ಮುನ್ನುಡಿ ನುಡಿದಂತೆ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಊರುಗಳಲ್ಲೂ ಮಾತಾಡ್ತಾರೆ. ಮಾರ್ಗದರ್ಶನದಲ್ಲಿ ಒಂದು ಆಯ್ಕೆ ಪ್ರಕ್ರಿಯೆ ಇವತ್ತು ನಡೆದಿರುತ್ತೆ. ಇದಕ್ಕೆ ಮೊದಲನೇದಾಗಿ ಮೂಲವಾಗಿ ಎಲ್ಲದಕ್ಕೂ ಮುಖ್ಯ ಕಾರಣಸ್ಥರಾದ ನಮ್ಮ ಮಹೇಶನವರಿಗೆ ಇವತ್ತು ಈ ದಿನ ನಮ್ಮ ಸದಸ್ಯರಿಂದ ನಮ್ಮ ಊರಿನ ಗ್ರಾಮಸ್ಥರ ಕಡೆಯಿಂದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹಾಗೂ ಇವತ್ತಿನ ದಿವಸ ಏನು ಆಯ್ಕೆ ಪ್ರಕ್ರಿಯೆ ನಡೆದಿದೆ,
ಇವತ್ತು ಎಲ್ಲರೂ ಒಮ್ಮತವಾಗಿ ಅವಿರೋಧವಾಗಿ ಎಲ್ಲರೂ ಆಯ್ಕೆ ಮಾಡಿದ್ದು. ಮತ್ತು ಇವತ್ತೇನಾದರೂ ನಾನು ಇವತ್ತು ಅಧ್ಯಕ್ಷರನ್ನು ತೊಗೋಬೇಕು ಅಂದರೆ ಮೊದಲನೇದಾಗಿ ನಾವು ಸದಸ್ಯರಾಗಬೇಕು. ಆ ಸದಸ್ಯರಾಗಬೇಕು ಅಂತಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಊರಿನ ಗ್ರಾಮಸ್ಥರು. ಸೊ ಇವತ್ತಿನ ದಿವಸ ಅವರಿಗೆ, ನಮ್ಮ ಊರಿನ ಗ್ರಾಮಸ್ಥರಿಗೆ ಮತ್ತು ಎಲ್ಲ ನನ್ನ ಸ್ನೇಹಿತರಿಗೆ ಎಲ್ಲ ಜೊತೆಗೂಡಿ ಇವತ್ತು ಆಯ್ಕೆ ಮಾಡಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಇವತ್ತು ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈಗಾಗಲೇ ನಮ್ಮ ದೊಡ್ಡಜಾಲ ಗ್ರಾಮ ಪಂಚಾಯತಿ ಮಾದರಿ ಗ್ರಾಮ ಪಂಚಾಯತಿ ಅಂತ ಆಲ್ರೆಡಿ ಅನಿಸ್ಕೊಂಡಿದೆ. ಊರುಗಳಲ್ಲಿ ಯಾವುದೇ ಕೆಲಸಗಳು ಕಾರ್ಯಗಳು ಯಾವುದನ್ನು ಸಹ ಇವತ್ತು ಕಾಮಗಾರಿಗಳು ಪರಿಪೂರ್ಣವಾಗಿ ನಡೆದಿದ್ದು. ಮತ್ತು ಇವತ್ತು ದೊಡ್ಡಜಾಲ ಗ್ರಾಮದಲ್ಲಿ ಒಂದು ಶ್ರೀಶಕ್ತಿ ಭವನ ಮತ್ತು ನಮ್ಮ ಮೆಡಿಕಲ್ಸು ಮತ್ತು ನಮ್ಮ ಗ್ರಂಥಾಲಯ ಎಲ್ಲನೂ ತೆರೆದಿದ್ದು. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಶೆಟ್ಟಿಗೆರಲ್ಲೂ ಸಹ ಒಂದು ಶ್ರೀಶಕ್ತಿ ಭವನ ಮತ್ತು ಒಂದು ಕಲಿಕಾ ಕೇಂದ್ರ ಗ್ರಂಥಾಲಯವನ್ನು ಪೂರ್ಣಗೊಂಡಿದ್ದು ಮತ್ತು ಈ ಲೋಕಾರ್ಪಣೆ ಮಾಡೋದಕ್ಕೆ ಅದನ್ನು ಸಹ ರೆಡಿ ಇದೆ. ಸೊ ಈ ವಿಚಾರದಲ್ಲಿ ನಮ್ಮ ದೊಡ್ಡಜಾಲ ಗ್ರಾಮ ಪಂಚಾಯತಿ ಎಲ್ಲದಕ್ಕೂ ಮುನ್ನಡೆಯಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿನ ಸಮಸ್ಯೆಗಳು ಯಾವುದೂ ಇಲ್ಲ. ಯಾಕಂದರೆ ಮೂಲಭೂತ ಸೌಕರ್ಯಗಳು ಅನ್ನೋದು ಎಲ್ಲರೂ ಕೊಡ್ತಾರೆ. ಅದನ್ನು ಮೀರಿ ನಮ್ಮ ದೊಡ್ಡಜಾಲ ಗ್ರಾಮ ಪಂಚಾಯತಿ ಇವತ್ತುವರೆಗೂ ನಾವು ಕೊಟ್ಕೊಂಡು ಬಂದಿದ್ದೀವಿ. ಯಾಕಂದರೆ ಮೂಲಭೂತ ಸೌಕರ್ಯ ಎಲ್ಲ ಪಂಚಾಯತ್ಗಳಲ್ಲೂ ಸಹ ಈ ನೀರು, ಲೈಟು ಎಲ್ಲರೂ ಸಹ ಸರ್ವೇ ಸಾಮಾನ್ಯ. ಅದಕ್ಕೂ ಮೀರಿ ಇವತ್ತೇನಾದರೂ ಮಾಡಿದ್ದೀವಿ ಅಂದರೆ ಅದಕ್ಕೆ ನಮ್ಮ ನಮ್ಮ ಜಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ನಮ್ಮ ಮಹೇಶ್ ಅವರೇ ಇದಕ್ಕೆ ಮೂಲ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲ ಸದಸ್ಯರು ಸಹ ಇವತ್ತು ದಿವಸ ಎಲ್ಲ ಒಗ್ಗಟ್ಟಾಗಿ ನಾವು ಇವತ್ತೆಲ್ಲ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದಿದ್ದು. ಮುಂದಿನ ದಿನಗಳು ಸಹ ಹೀಗೆ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತೀವಿ ಅಂತ ನಾವು ಈ ಮೂಲಕ ತಿಳಿಸ್ತೀವಿ.